ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ತಿಳಿದಿರಲೇಬೇಕಾದಂತಹ ವೆಬ್ಸೈಟ್ಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಏನಕ್ಕೆ ನಾನು ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ, ನೀವು 10th ಸ್ಟ್ಯಾಂಡರ್ಡ್ಗೆ ಬಂದ್ರಿ ಅಂದ ತಕ್ಷಣ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ನೋಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದ್ರ ಜೊತೆ ನಿಮ್ಗೆ ಟೆಕ್ಸ್ಟ್ ಬುಕ್ಸ್ ಬೇಕಾಗಿರುತ್ತೆ. ಹಾಗೇನೆ 10th ಎಕ್ಸಾಮ್ಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯ ಸರ್ಕ್ಯುಲರ್ ಬಂದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ. ಅಷ್ಟೇ ಅಲ್ಲದೇನೆ ನಿಮ್ಗೆ ಬ್ಲೂ ಪ್ರಿಂಟ್ ಸಹ ಗೊತ್ತಾಗ್ಬೇಕಾಗತ್ತೆ. ಸೊ ಎಲ್ಲದಕ್ಕೂ ಕೂಡ ಒಂದಷ್ಟು ವೆಬ್ಸೈಟ್ ಗಳನ್ನ ನೀವು ತಿಳಿದಿರೋದು ಅವಶ್ಯ ಆಗತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವೇ ಈಸಿಯಾಗಿ ಮಾಡೆಲ್ ಕ್ವಶನ್ ಪೇಪರ್ಸ್, ಹಾಗೆ ಮಾಡೆಲ್ ಆನ್ಸರ್ ಶೀಟ್ಸ್, ಹಾಗೆ ಟಾಪರ್ಸ್ ಆನ್ಸರ್ ಶೀಟ್, ಅದ್ರ ಜೊತೆ ಬ್ಲೂ ಪ್ರಿಂಟ್, ಅದ್ರ ಜೊತೆ LBA ನೋಟ್ಸ್ ಎಲ್ಲವನ್ನ ಕೂಡ ನೀವೇ ಸ್ವತಃ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಡಿಯೋ ಪಾಠಗಳನ್ನ ಕೂಡ ವೀಕ್ಷಿಸಬಹುದು. ಅದ್ರ ಜೊತೆಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವುದೇ ಡೌಟ್ಗಳಿದ್ರು ಕೂಡ ಅದನ್ನ ನೀವು ಬಗೆಹರಿಸ್ಕೋಬಹುದು. ಈ ಎಲ್ಲಾ ವೆಬ್ಸೈಟ್ಗಳ ಮೂಲಕ ನೀವು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಬಹುದು ಅಂತ ಹೇಳಿ ಹೇಳ್ತಾ, ಬನ್ನಿ ಯಾವ್ಯಾವ ವೆಬ್ಸೈಟ್ಸ್ ಇದೆ, ಹಾಗೆ ಯಾವ ಯಾವ ವೆಬ್ಸೈಟ್ಸ್ ಇಂದ ಏನೇನ್ ಲಾಭ ಆಗುತ್ತೆ ನಮ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೇನೆ ವಿದ್ಯಾರ್ಥಿಗಳು ತಿಳಿದಿರ್ಬೇಕಾದಂತಹ ವೆಬ್ಸೈಟ್ಗಳು ಯಾವ್ದ್ಯಾವ್ದು ಅಂತ ಹೇಳಿ ನೋಡೋದಾದ್ರೆ DSERT, KSEAB ಮತ್ತೆ ಅದ್ರ ಜೊತೆಗೆ KTBS ಮುಂತಾದ ವೆಬ್ಸೈಟ್ ಗಳನ್ನ ನೀವು ತಿಳಿದಿರ್ಬೇಕಾಗತ್ತೆ. ಹಾಗಿದ್ರೆ ಯಾವ ಮಾಹಿತಿ ಇರುತ್ತೆ ಅದರಲ್ಲಿ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಮೊದಲು ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ಯಾವುದೇ ಒಂದು ಬ್ರೌಸಿಂಗ್ ಆಪ್ಗೆ ಹೋಗ್ಬೇಕು. ನಾನಿಲ್ಲಿ ಕ್ರೋಮ್ ಬ್ರೌಸರ್ಗೆ ನಾನು ಹೋಗ್ತಾ ಇದ್ದೇನೆ. ಇದಾದ ನಂತರ ಈ ರೀತಿಯ ಪುಟ ನಿಮ್ಗೆ ತೆರೆದುಕೊಳ್ಳುತ್ತೆ. ಇಲ್ಲಿ ನಾನು ನಿಮ್ಗೆ ಪರಿಚಯಿಸ್ತಾ ಇರ್ತಕ್ಕಂತಹ ಮೊದಲನೇ ವೆಬ್ಸೈಟ್ ಯಾವುದು ಅಂತ ಹೇಳಿ ನೋಡೋದಾದ್ರೆ KTBS. KTBS ಈ ವೆಬ್ಸೈಟ್ ನಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ ಟೆಕ್ಸ್ಟ್ ಬುಕ್ ಗಳು ನಿಮ್ಗೆ ಸಿಗುತ್ತೆ. ನಾವು ಇಲ್ಲಿ KTBS ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ. ಇಲ್ಲಿ ನೀವು ಎಲ್ಲಾ ಪಠ್ಯ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನ ತಗೋಬಹುದು. ಎಲ್ಲಾ ಟೆಕ್ಸ್ಟ್ ಬುಕ್ ಗಳನ್ನ PDF ರೂಪದಲ್ಲಿ ವೀಕ್ಷಿಸಬಹುದು. ಇಫ್ ಇನ್ ಕೇಸ್ ನೀವೇನಾದ್ರೂ ಟೆಕ್ಸ್ಟ್ ಬುಕ್ ನ ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ನ ಕೂಡ ತಗೋಬಹುದಾಗಿದೆ. ಹಾಗಿದ್ರೆ ನೋಡಿ, ಇಲ್ಲಿ ಹೇಗೆ ನೀವು ಡೌನ್ ಮಾಡಿದ್ರೆ ಇಲ್ಲಿ ಪಠ್ಯ ಪುಸ್ತಕಗಳು ಅಂತ ಇದೆ 2026 ಮತ್ತೆ 27. ನೋಡಿ, ಎಲ್ಲಾ ಇಯರ್ದು ಬುಕ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆದ್ರೆ ನಮಗ್ ಬೇಕಾಗಿರೋದು 26, 27. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ನೋಡಿ, ಕ್ಲಾಸ್ ವೈಸ್ ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಕೂಡ ಇದೆ. LKG to 10th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಪುಸ್ತಕಗಳಿದೆ. ಅದ್ರ ಜೊತೆ ಮೌಲ್ಯ ಶಿಕ್ಷಣ, NSQF ಪಠ್ಯ ಪುಸ್ತಕ, ಹಾಗೇನೆ ಅಭ್ಯಾಸ ಪುಸ್ತಕ, ಎಲ್ಲಾ ರೀತಿಯ ಪುಸ್ತಕಗಳು ಸಿಗುತ್ತೆ. ಇವಾಗ ನೀವೇನ್ ಮಾಡ್ಬೇಕು, ನಿಮಗೆ ಯಾವ ಪುಸ್ತಕಗಳು ಬೇಕೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಈಗ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಆರೋ ಕಾಣಿಸ್ತಿದೆ ನೋಡಿ, ಆ ಆರೋ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡ್ ನ ಎಲ್ಲಾ ಪುಸ್ತಕಗಳು ಬರುತ್ತೆ. ಭಾಷಾ ಪಠ್ಯ ಪುಸ್ತಕ, ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಹಿಂದಿ ಮಾಧ್ಯಮ, ಉರ್ದು ಮಾಧ್ಯಮ ಎಲ್ಲವೂ ಕೂಡ ಬರುತ್ತೆ. ನೀವು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ ಬೇಕೋ ಅದು ಬರುತ್ತೆ. ಈಗ ಎಕ್ಸಾಂಪಲ್ ನಾನು ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಅದು ನನಗೆ ಕೇಳುತ್ತೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್. ನೋಡಿ, ಇಂಗ್ಲಿಷ್ ಥರ್ಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ NCERT ಇಂಗ್ಲಿಷ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ 2, ಈ ರೀತಿ ಹಿಂದಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಈ ತರ ಎಲ್ಲ ಕೇಳುತ್ತೆ. ನಮ್ಗೆ ಯಾವ ಪುಸ್ತಕ ಬೇಕು ಅಂತ ಹೇಳಿ ನಾವೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, 10th ಸ್ಟ್ಯಾಂಡರ್ಡ್ ಕನ್ನಡ ಪ್ರಥಮ ಭಾಷೆ ಭಾಗ 1 ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ನೋಡಿ, ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಆಗುತ್ತೆ. ನೀವು ಇಲ್ಲಿಂದ ಪ್ರಿಂಟ್ ಕೊಟ್ರಿ ಅಂತ ಹೇಳಿದ್ರೆ ನೀವು ಪ್ರಿಂಟ್ ಆದ್ರೂ ತಗೋಬಹುದು, ಇಲ್ಲ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಜೆರಾಕ್ಸ್ ಸೆಂಟರ್ ಅಲ್ಲಿ ನೀವು ಪ್ರಿಂಟ್ ಆದ್ರೂ ತಗೋಬಹುದು. ಈ ರೀತಿ ನಿಮ್ಮ ಹತ್ರ ಯಾವುದೇ ಪಠ್ಯ ಪುಸ್ತಕ ಇಲ್ಲ, ಯಾವುದೇ ಕ್ಲಾಸ್ ಬುಕ್ ಇಲ್ಲ ಅಂತಂದ್ರೂ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಎಕ್ಸ್ಪೆಷಲಿ ಇವಾಗೆಲ್ಲ ಟೀಚರ್ಸ್ ಪೋಸ್ಟ್ ಕಾಲ್ ಆಗ್ತಾ ಇದೆ, ಅವರಿಗೆ ಓದ್ಕೊಳ್ಳೋದಕ್ಕೆ ಎಲ್ಲ ಸಬ್ಜೆಕ್ಟ್ಸ್ ಹೈಸ್ಕೂಲ್ ಸಬ್ಜೆಕ್ಟ್ಸ್ ಬುಕ್ಗಳು ಬೇಕಾಗುತ್ತೆ. ಅವ್ರು ಈಸಿಯಾಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಅಂತೇಳಿ ಹೇಳ್ತಾ, ಸೊ ಇದು ಮೊದಲನೇ ವೆಬ್ಸೈಟ್ ವಿದ್ಯಾರ್ಥಿಗಳೇ. ಇನ್ನ ನಂತರ ಎರಡನೇ ವೆಬ್ಸೈಟ್ ಅಂತ ಹೇಳಿದ್ರೆ ಸೇಮ್ ಕ್ರೋಮ್ ಬ್ರೌಸರ್ ಅಲ್ಲೇ KSEAB
ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಆಪ್ಷನ್ ಕೊಟ್ವಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಈ ಪುಟ ತೆರೆದುಕೊಳ್ಳುತ್ತೆ. ಇಲ್ಲಿ ರೀಸೆಂಟ್ ಆಗಿ ಬಂದಿರತಕ್ಕಂತಹ ಸರ್ಕ್ಯುಲರ್ಸ್ನೆಲ್ಲ ನೀವು ನೋಡಬಹುದಾಗಿದೆ. SSLC PUC ಗೆ ಸಂಬಂಧಿಸಿದಂತೆ ಸರ್ವಿಸಸ್ ಕೂಡ ಇಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ SSLC ಮೇಲೆ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ, PUC ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇಲ್ಲಿ ರೀಡ್ ಆಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದ್ಯಾವ್ದು ಸರ್ಕ್ಯುಲರ್ಸ್ ಬಂದಿದೆಯೋ ಅದು ಗೊತ್ತಾಗುತ್ತೆ. ನ್ಯೂಸ್ ಅಂಡ್ ಇವೆಂಟ್ಸ್ ಅಂತ ಹೇಳಿದ್ರೆ ಹೊಸ ಸುದ್ದಿ ಯಾವ್ದಿದೆ ಅದು ಗೊತ್ತಾಗುತ್ತೆ. ನೋಡಿ ಇಲ್ಲಿ ರೀಡ್ ಆಲ್ ಅಂತ ಕೊಟ್ರೆ ರೀಸೆಂಟ್ ಆಗಿ ಯಾವ್ದ್ಯಾವ್ದು ಸರ್ಕ್ಯುಲರ್ಸ್ ಬಂದಿದೆ ಎಜುಕೇಶನ್ ಬೋರ್ಡ್ ಇಂದ ಅಂತ ಹೇಳಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ 2026 ಸೆಕೆಂಡ್ PUC ಎಕ್ಸಾಮ್ ಪೇಮೆಂಟ್ ಒಂದು ಸರ್ಕ್ಯುಲರ್ ಬಂದಿದೆ. ಹೀಗೆ ನೀವು ಡೌನ್ ಮಾಡ್ತಾ ಹೋಗಿ ಎಲ್ಲಾ ಸರ್ಕ್ಯುಲರ್ ಇದ್ರಲ್ಲೇ ಬರೋದು. ಈಗ ಎಕ್ಸಾಂಪಲ್ SLC ರಿಸಲ್ಟ್ ಯಾವಾಗ ಬರುತ್ತೆ, SSLC ಎಕ್ಸಾಮ್ 1 ಯಾವಾಗ ಆಗುತ್ತೆ, ನಿಮ್ ಟೈಮ್ ಟೇಬಲ್ ಇರ್ಬೋದು, ಮತ್ತೆ ಪೋರ್ಷನ್ಸ್ ಇರ್ಬೋದು, ಅದೆಲ್ಲ ಕೂಡ ಇದೇ ವೆಬ್ಸೈಟ್ ಅಲ್ಲೇ ನೋಡಿ. ಹಿಂದಿನ ವರ್ಷ ಕಳಿಸಿರೋದು ನೀವು ಇಲ್ಲಿ ನೋಡ್ಬೋದು. ನೋಡಿ ಎಕ್ಸಾಮ್ ಟು ವ್ಯಾಲ್ಯೂಯೇಷನ್ ಯಾವಾಗ ಇರುತ್ತೆ, ರಿವ್ಯಾಲ್ಯೂಯೇಷನ್ ಯಾವ ತರ ಅಪ್ಲೈ ಮಾಡಬೇಕು, ಹಾಗೇನೆ ಎಕ್ಸಾಮ್ ಬಂದು ಯಾವಾಗಿಂದ ಯಾವಾಗ ನಡೆಯುತ್ತೆ. ಸೊ ಈ ತರ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಮಾಡೆಲ್ ಆನ್ಸರ್ಸ್ ಫಾರ್ 2025 ಮತ್ತೆ 26 ಈ ತರ ಎಲ್ಲಾ ಮಾಹಿತಿ ಕೂಡ ನಿಮ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಕ್ಲಿಕ್ ಹಿಯರ್ ಫಾರ್ SSLC 2026 ಎಕ್ಸಾಮಿನೇಷನ್ ರಿಸಲ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದ್ರ ಸಂಬಂಧ ನಿಮಗೆ ಇಲ್ಲಿ ರಿಜಿಸ್ಟರ್ ನಂಬರು, ಯಾವ ರೀತಿ ನೀವು ರಿಸಲ್ಟ್ ನೋಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕ್ಯುಲರ್ಸ್ ಕೂಡ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಇದು ಶಿಕ್ಷಣ ಇಲಾಖೆ ಕಳಿಸಿದಂತಹ ಒಂದು ಸರ್ಕ್ಯುಲರ್. ಈ ಸರ್ಕ್ಯುಲರ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ್ದಾದ್ರು ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಯಾವುದೇ ಅಧಿಕೃತ ಸುತ್ತೋಲೆಗಳು ಬಂದಿದ್ರು ನೀವು ಸ್ಕೂಲಲ್ಲೇ ಹೇಳ್ಬೇಕು ಅಂತ ಏನಿಲ್ಲ. ಯಾವಾಗಾದ್ರೂ ಫ್ರೀಕ್ವೆಂಟ್ ಆಗಿ ನೀವು ವೆಬ್ಸೈಟ್ ನ ಚೆಕ್ ಮಾಡಿದ್ರೆ ಇತ್ತೀಚಿನ ಸುದ್ದಿಗಳು ನಿಮಗೆ ಗೊತ್ತಾಗುತ್ತೆ. ನಂತರದ ವೆಬ್ಸೈಟ್ ಅಂತ ಹೇಳಿದ್ರೆ DSERT ಅಂತ ಹೇಳಿ DSERT ಅಂತ ಹೇಳಿ ಟೈಪ್ ಮಾಡಿ ನೀವು ಸರ್ಚ್ ಕೊಟ್ರೆ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ. ಇಲ್ಲಿ DSERT ಕರ್ನಾಟಕ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ಈ ರೀತಿಯ ಪುಟ ನಿಮ್ಗೆ ತೆರೆದುಕೊಳ್ಳುತ್ತೆ. ಇಲ್ಲೂ ಕೂಡ ಅಷ್ಟೇನೆ ನಿಮ್ಗೆ ಬೇಕಾದಂತಹ ಮಾಹಿತಿಗಳೆಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ಫಾರ್ 10th ಸ್ಟ್ಯಾಂಡರ್ಡ್ ನೋಡಿ ಇಲ್ಲಿ ಆ ಸ್ಟೂಡೆಂಟ್ಸ್ಗೆ ಕೊಡ್ತಕ್ಕಂಥ ಇನ್ಸ್ಪೈರ್ಡ್ ಅವಾರ್ಡ್ ಪ್ರೋಗ್ರಾಮ್ ಇರ್ಬೋದು, 6th 7th 8th 9th ಸ್ಟ್ಯಾಂಡರ್ಡ್ essay2 ಮಾಡೆಲ್ ಕ್ವಶನ್ ಪೇಪರು, ಮತ್ತೆ ನೋಡಿ ಇಲ್ಲಿ ಹಾಗೇನೆ ನಾವು ಕೆಳಗೆ ನೋಡ್ತಾ ಹೋದ್ರೆ SSLC ಗೆ ಸಂಬಂಧಿಸಿದಂತೆ ನಿಮ್ಗೆ ಗೌರ್ಮೆಂಟ್ ಕ್ವಶನ್ ಪೇಪರ್ಸ್ ಗಳು ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ಮಾಡೆಲ್ ಆನ್ಸರ್ ಶೀಟ್ಸ್ ಕೂಡ ಸಿಗುತ್ತೆ ಈ ಒಂದು ವೆಬ್ಸೈಟ್ ನಲ್ಲಿ. ಹಾಗೆ ಇಲ್ಲೂ ಕೂಡ ನೀವು LKG UKG ಎಲ್ಲದಕ್ಕೆ ಸಂಬಂಧಿಸಿದಂತ ಸರ್ಕ್ಯುಲರ್ ಗಳನ್ನ ನೀವು ಇಲ್ಲಿ ನೋಡಬಹುದಾಗಿದೆ. ಹಾಗೆ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನೀವು ಇದೇ ವೆಬ್ಸೈಟ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಸಂಭ್ರಮ ಶನಿವಾರದ ಬಗ್ಗೆ ಇನ್ಫಾರ್ಮೇಶನ್ ಇದೆ. ನೋಡಿ ಆನ್ಲೈನ್ ಸರ್ವಿಸಸ್, ನಲಿ ಕಲಿ ಬಗ್ಗೆ, NTSC NMMS ಎಕ್ಸಾಮ್ ಬಗ್ಗೆ, ನೋಡಿ ರಿಸೋರ್ಸಸ್ ಫಾರ್ 2025 SSLC ಎಕ್ಸಾಮ್ ಅಂತ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ SLC ಗೆ ಸಂಬಂಧಿಸಿದಂತೆ ನಿಮ್ಗೆ ಎಲ್ಲಾನು ಕಂಟೆಂಟ್ ಗಳು ಸಿಗುತ್ತೆ. ನೋಡಿ ಎಲ್ಲ PDF ನಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಎಕ್ಸಾಂಪಲ್ ನಾನು ಕನ್ನಡ ಡೌನ್ಲೋಡ್ ಮಾಡಿ ತೋರಿಸ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವೈಸ್ ವಿಡಿಯೋಸ್ ನಾನು ಹೇಳಿದ್ನಲ್ಲ, ವಿಡಿಯೋಸ್ ಕೂಡ ಸಿಗುತ್ತೆ ಅಂತ ಹೇಳಿ. ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ವಿಡಿಯೋಸ್ ಕೂಡ ಓಪನ್ ಆಗುತ್ತೆ. ಬಟ್ ಕರೆಂಟ್ಲಿ ಈ ಒಂದು ಸರ್ವರ್ ಯಾಕೋ ಬಿಸಿ ಇದೆ, ಓಪನ್ ಆಗ್ತಾ ಇಲ್ಲ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ನೋಡಿ ಇಲ್ಲಿ ಸೋಷಿಯಲ್ ಸೈನ್ಸ್ ಓಪನ್ ಆಯ್ತು.
ಸೋಷಿಯಲ್ ಸೈನ್ಸ್ ಮೇಲೆ ಓಪನ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತೆ, ಕಂಟೆಂಟ್ಗಳು ಸಿಗ್ತಾ ಹೋಗುತ್ತೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ಸುಲಭವಾಗಿ ನೀವೇ ವಿದ್ಯಾರ್ಥಿಗಳೇ ಏನ್ ಮಾಹಿತಿ ಬೇಕೋ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. LBA ನೋಟ್ಸ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ ನೋಡಿ. SSLC ಪರೀಕ್ಷಾ ಮಾರ್ಗದರ್ಶಿ. ನೋಡಿ ಯಾವ್ದ್ಯಾವ್ದು ಕಂಟೆಂಟ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಪಾಸಿಂಗ್ ಪ್ಯಾಕೇಜ್ ತರ ಇದು ತುಂಬಾನೇ ಈಸಿ ಆಗಿದೆ ಆನ್ಸರ್ಸ್ ಕೂಡ. ನೋಡಿ ಪಾಯಿಂಟ್ ವೈಸ್ ಇದೆ ಆನ್ಸರ್ಸ್, ಸ್ಲೋ ಲರ್ನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇದು ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮಾಹಿತಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನೀವು ಕಲೆಕ್ಟ್ ಮಾಡ್ಕೋಬಹುದು ಅಂತೇಳಿ ಹೇಳ್ತಾ ಇದಿಷ್ಟು ವೆಬ್ಸೈಟ್ಗಳ ಬಗ್ಗೆ ವಿದ್ಯಾರ್ಥಿಗಳು ತಿಳಿದಿರೋದು ಉತ್ತಮ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದ.